ಪಾಕಿಸ್ತಾನದಿಂದ ಪ್ರಚೋದಿತ ಗುಂಡಿನ ದಾಳಿ ಮುಂದುವರೆದಿದೆ. ಮಧ್ಯರಾತ್ರಿ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ ಪಾಕಿಸ್ತಾನ. ಕುಪ್ವಾರ, ಬಾರಾಮುಲ್ಲಾ, ಅಖ್ನೂರ್ ಜಿಲ್ಲೆಗಳಲ್ಲಿ ಗುಂಡಿನ ಕಾಳಗ ಮೊಳಗಿದೆ. ಸಣ್ಣ ಶಸ್ತ್ರಾಸ್ತ್ರಗಳಿಂದ ಗುಂಡಿನ ದಾಳಿಯನ್ನ ಪಾಕ್ ಸೇನೆ ನಡೆಸ್ತಾ ಇದೆ. ಪಾಕಿಸ್ತಾನದ ಸೈನಿಕರಿಗೆ ತಿರುಗೇಟು ಭಾರತ ಸೇನೆ ಕೊಡ್ತಾ ಇದೆ. ವಿಶ್ವಸಂಸ್ಥೆಯಲ್ಲೂ ಕೂಡ ಪಾಕ್ ವಿರುದ್ಧ ಭಾರತದಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪಾಕಿಸ್ತಾನ ಈ ರೀತಿ ಅಪ್ರಚೋದಿತ ದಾಳಿ ನಡೆಸ್ತಾ ಇರೋದನ್ನ ನೋಡಿದ್ರೆ ಭಾರತ ಸರ್ಕಾರ ಪಾಕಿಸ್ತಾನದವ್ರನ್ನ ಗೇಟ್ ಪಾಸ್ ನೀಡಿರೋದು, ಸಿಂಧು ವ್ಯಾಲಿಯ ಒಪ್ಪಂದವನ್ನ ರದ್ದುಗೊಳಿಸಿರೋದು, ಬೇರೆ ಬೇರೆ ಕಠಿಣ ಷರತ್ತುಗಳನ್ನ ಪಾಕಿಸ್ತಾನಕ್ಕೆ ಹಾಕಿರೋದನ್ನ ನೋಡಿದ್ರೆ ಹತಾಶರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈ ಅಪ್ರಚೋದಿತ ದಾಳಿ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಸಭಾ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಮತ್ತು ಗಡಿ ನಿಯಂತ್ರಣ ರೇಖೆಯನ್ನು ಗೌರವಿಸಬೇಕು. ಎರಡೂ ದೇಶಗಳು ಕೂಡ ಪರಸ್ಪರರ ಸಾರ್ವಭೌಮತ್ವವನ್ನು, ರಾಜಕೀಯ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅನ್ನೋ ಒಂದು ಒಪ್ಪಂದವನ್ನು ಶಿಮ್ಲಾ ಒಪ್ಪಂದದಲ್ಲಿ ಮಾಡಿಕೊಳ್ಳಲಾಗಿತ್ತು. 1972ರಲ್ಲಿ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಅವರ ನಡುವೆ ಈ ಒಪ್ಪಂದ ಏರ್ಪಟ್ಟಿತ್ತು. ಇದರಿಂದಾಗಿ ಗಡಿನಲ್ಲಿ ಶಾಂತಿಯನ್ನು ಸುದೀರ್ಘ ಕಾಲದವರೆಗೆ ಕಾಪಾಡಿಕೊಳ್ಳಲಾಗಿತ್ತು. ಯಾವುದೇ ಕದನ ವಿರಾಮಕ್ಕೆ ಆಸ್ಪದವನ್ನು ಕೊಡದಂಥ ನಿಟ್ಟಿನಲ್ಲಿ ಒಂದು ಶಾಂತಿಯನ್ನು ಗಡಿನಲ್ಲಿ ಕಾಪಾಡಿಕೊಳ್ಳಲಾಗಿತ್ತು. ಆದ್ರೀಗ ಶಿಮ್ಲಾ ಒಪ್ಪಂದವನ್ನೇ ನಾವು ಅಮಾನತ್ನಲ್ಲಿ ಇಡ್ತೇವೆ ಅಂತೇಳಿ ಪಾಕಿಸ್ತಾನವೇ ತೀರ್ಮಾನವನ್ನು ತೆಗೆದುಕೊಂಡು ಆ ಬಗ್ಗೆ ಘೋಷಣೆಯನ್ನು ಮಾಡಿದೆ. ಈ ಶಿಮ್ಲಾ ಒಪ್ಪಂದವನ್ನು ಅಮಾನತ್ನಲ್ಲಿ ಇಟ್ಟಿರೋದ್ರ ಪರಿಣಾಮ ಏನು ಅಂತಂದರೆ, ಗಡಿ ನಿಯಂತ್ರಣ ರೇಖೆಯನ್ನು ನಾವು ಗೌರವಿಸೋದಿಲ್ಲ, ಗಡಿನಲ್ಲಿ ನಾವು ಶಾಂತಿಯನ್ನು ಕಾಪಾಡಿಕೊಳ್ಳೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನ ಈಗ ಭಾರತಕ್ಕೆ ರವಾನಿಸಿದೆ. ಈ ಒಂದು ಶಿಮ್ಲಾ ಒಪ್ಪಂದವನ್ನು ಅಮಾನತಿನಲ್ಲಿ ಇಟ್ಟ ಬಳಿಕನೇ ಈಗ ಪಾಕಿಸ್ತಾನ ಒಂದು ಗಡಿನಲ್ಲಿ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಭಾರತೀಯ ಸೇನೆ ಮೇಲೆ ನಡೆಸ್ತಾ ಇದೆ. ಹೀಗಾಗಿ ಈಗ ಎರಡೂ ದೇಶಗಳು ಕೂಡ ಗಡಿ ನಿಯಂತ್ರಣ ರೇಖೆಗೆ ಗೌರವ ಕೊಡಬೇಕಾದಂಥ ಅಗತ್ಯ ಇಲ್ಲ. ಈ ರೀತಿಯಾಗಿ ಗಡಿನಲ್ಲಿ ಗುಂಡಿನ ಚಕಮಕಿಗಳನ್ನು ಎರಡೂ ದೇಶಗಳು ಈಗ ನಡೆಸಲಿಕ್ಕೆ ಅವಕಾಶ ಕೂಡ ಸಿಕ್ಕಂತಾಗಿದೆ. ಇದರಿಂದಾಗಿ ಪಾಕಿಸ್ತಾನ ಈಗ ಏಪ್ರಿಲ್ ತಿಂಗಳಲ್ಲೇ 12ರಿಂದ 13 ಬಾರಿ ಗಡಿನಲ್ಲಿ ಈ ಕದನ ವಿರಾಮವನ್ನು ಉಲ್ಲಂಘಿಸಿ ಗುಂಡಿನ ಚಕಮಕಿಯನ್ನು, ಗುಂಡಿನ ದಾಳಿಯನ್ನು ಭಾರತೀಯ ಸೇನೆಯ ಮೇಲೆ ನಡೆಸಿದೆ. ಹೀಗಾಗಿ ಭಾರತೀಯ ಸೇನೆ ಕೂಡ ಪಾಕಿಸ್ತಾನದ ಸೇನೆ ಮೇಲೆ ಈಗ ಪ್ರತಿದಾಳಿಯನ್ನು ಕೂಡ ನಡೆಸಿದೆ. ಆ ಪ್ರತಿದಾಳಿ ನಡೆಸುವಂಥದ್ದು ಕೂಡ ಈಗ ಭಾರತೀಯ ಸೇನೆಗೂ ಕೂಡ ಅನಿವಾರ್ಯವಾಗಿದೆ. ಈಗ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನಗಳು ಗಡಿ ನಿಯಂತ್ರಣ ರೇಖೆಗೆ ಗೌರವ ನೀಡಬೇಕಾಗಿಲ್ಲ ಅಂತ ತೀರ್ಮಾನಕ್ಕೆ ಬಂದ ಮೇಲೆ ಈಗ ಭಾರತವು ಕೂಡ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳಿಕ್ಕೆ, ಅದನ್ನು ಮರುವಶ ಮಾಡಿಕೊಳ್ಳಿಕ್ಕೂ ಕೂಡ ಈಗ ಅವಕಾಶ ಆಗುತ್ತೆ. ಈ ಕಾರಣಕ್ಕಾಗಿ ಈಗ ಭಾರತ ಈ ಗಡಿ ನಿಯಂತ್ರಣ ರೇಖೆಯನ್ನು ಗೌರವಿಸಿಕೊಂಡು ಕುಳಿತುಕೊಳ್ಳೋದು ಬೇಡ. ಇದೇ ಸರಿಯಾದಂಥ ಸಂದರ್ಭ. ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂದರೆ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಹೋಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮರುವಶ ಮಾಡಿಕೊಳ್ಬೇಕು ಅಂತೇಳಿ ಭಾರತದ ರಕ್ಷಣಾ ತಜ್ಞರು ಕೂಡ ಈಗ ಭಾರತ ಸರ್ಕಾರಕ್ಕೆ, ಭಾರತೀಯ ಸೇನೆಗೆ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ಈಗ ಪ್ರಧಾನಿ ಮೋದಿ ಅವರು ಮತ್ತು ಕೇಂದ್ರ ಸರ್ಕಾರ ಉನ್ನತ ಮಟ್ಟದಲ್ಲೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಸಂದರ್ಭವನ್ನೇ ನಾವು ಬಳಸಿಕೊಂಡು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮರುವಶ ಮಾಡ್ಕೊಳ್ಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಬಲ್ಚಿಸ್ತಾನ ಆಗ್ಬೋದು ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗದಲ್ಲೂ ಕೂಡ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆ ವಿರುದ್ಧ ಅಲ್ಲಿನ ಜನರಲ್ಲೇ ಆಕ್ರೋಶ ಇದೆ. ಆ ಪ್ರದೇಶವನ್ನು ಸಂಪೂರ್ಣವಾಗಿ ಪಾಕಿಸ್ತಾನ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡಿದೆ, ಯಾವುದೇ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ನಮ್ಮನ್ನು ಭಾರತಕ್ಕೆ ಸೇರಿಸ್ಬಿಡಿ ಅಂತೇಳಿ ಬಲ್ಚಿಸ್ತಾನದ ಜನರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಪಾಕ್ ಸರ್ಕಾರ ಸೇನೆ ವಿರುದ್ಧ ಬಲ್ಚಿಸ್ತಾನ್ ಲಿಬರೇಷನ್ ಆರ್ಮಿಯ ನೇತೃತ್ವದಲ್ಲೇ ಆಂತರಿಕವಾಗಿ ಹೋರಾಟವನ್ನು ಪಾಕಿಸ್ತಾನ ಸರ್ಕಾರ ಸೇನೆ ವಿರುದ್ಧ ನಡೆಸ್ತಾ ಇದ್ದಾರೆ. ಹೀಗಾಗಿ ಆ ಜನರ ಬೆಂಬಲ ಕೂಡ ಭಾರತ ಸರ್ಕಾರಕ್ಕೆ, ಭಾರತಕ್ಕೆ ಇದೆ. ಈ ಕಾರಣಕ್ಕಾಗಿ ಈಗ ಬಲ್ಚಿಸ್ತಾನ ಆಗ್ಬೋದು ಮತ್ತು ಸಂಪೂರ್ಣ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತ ಸರ್ಕಾರ ಮರುವಶ ಮಾಡಿಕೊಳ್ಳುವಂಥದ್ದು ಸೂಕ್ತ. ಈ ನಿಟ್ಟಿನಲ್ಲಿ ಈಗ ಸೇನಾ ಕಾರ್ಯಾಚರಣೆಯನ್ನು ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆಸಬೇಕು ಅಂತೇಳಿ ಈಗ ಭಾರತದ ರಕ್ಷಣಾ ತಜ್ಞರ ಈಗ ಭಾರತ ಸರ್ಕಾರಕ್ಕೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಗಡಿನಲ್ಲಿ ಈಗ ಅಪ್ರಚೋದಿತ ಗುಂಡಿನ ದಾಳಿಗಳು, ಕದನ ವಿರಾಮ ಉಲ್ಲಂಘನೆ ಇನ್ನು ಮುಂದೆ ಸಾಮಾನ್ಯ ಆಗುತ್ತೆ. ಯಾಕೆಂತಂದರೆ ಪಾಕಿಸ್ತಾನವೇ ಸ್ಪಷ್ಟವಾಗಿ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ, ಘೋಷಣೆಯನ್ನು ಕೂಡ ಮಾಡಿದೆ. ನಾವು ಶಿಮ್ಲಾ ಒಪ್ಪಂದವನ್ನು ಕೂಡ ಸಸ್ಪೆಂಡಲ್ಲಿ ಇಟ್ಟಿದ್ದೀವಿ ಅಂತೇಳಿ. ಹಾಗಾಗಿ ಈಗ ಭಾರತದ ನಡುವೆ ಈ ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮವನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಪ್ಪಂದಗಳು ಕೂಡ ಇಲ್ಲ. ಆ ಕಾರಣಕ್ಕಾಗಿಯೇ ಈಗ ಭಾರತ ಕೂಡ ಈ ಗಡಿ ನಿಯಂತ್ರಣ ರೇಖೆಯನ್ನು ದಾಟುವಾಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮರುವಶ ಮಾಡಿಕೊಳ್ಳೋದೇ ಈ ಒಂದು ಸಮಸ್ಯೆಗೆ ಪರಿಹಾರ ಮತ್ತು ಪಾಕಿಸ್ತಾನಕ್ಕೂ ಕೂಡ ಈ ಮೂಲಕ ಪಾಠ ಕಲಿಸಿದಂತಾಗುತ್ತೆ ಎನ್ನುವ ಅಭಿಪ್ರಾಯ ಕೂಡ ಭಾರತದಲ್ಲಿ ವ್ಯಕ್ತವಾಗ್ತಾ ಇದೆ. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.